ಇವರು ಕಾಂಗ್ರೆಸ್ ಮುಕ್ತ ದೇಶವನ್ನು ಮಾಡ್ತೇವೆ, ಕಾಂಗ್ರೆಸ್ ಮುಕ್ತ ದೇಶವನ್ನು ಮಾಡ್ತೇವೆ, ನಾವು ಬಡವರ ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ಕಾಂಗ್ರೆಸ್ ಮುಕ್ತ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ನೀವು ಕಾಂಗ್ರೆಸ್ ಮುಕ್ತ. ನಿಮ್ಗೆ ಜನರ ಬಗ್ಗೆ, ಬಡವರ ಬಗ್ಗೆ, ಹಸಿದವರ ಬಗ್ಗೆ, ಅವಕಾಶಗಳಿಂದ ವಂಚಿತರಾಗಿರತಕ್ಕಂಥವರ ಬಗ್ಗೆ ಕಾಳಜಿ ಇದೆ ಅಂತಕ್ಕಂಥವ್ರು, ಸಾಮಾಜಿಕ ನ್ಯಾಯದ ಬಗ್ಗೆ ಕಾಳಜಿ ಇದೆ ಅಂತಕ್ಕಂಥವ್ರು. ನೀವು ನಮಗೆ ಪಾಠ ಹೇಳ್ಕೊಡ್ಲಿಕ್ಕೆ ಇವ್ರಿಗೇನು ಹಕ್ಕಿದೆ ಮಾನ್ಯ ಅಧ್ಯಕ್ಷರೇ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಹಿಂಗಾದ್ರೆ ಅಧ್ಯಕ್ಷರೇ ಕುಳಿಸಿ, ಎಲ್ಲರೂ ಕುಳಿಸಿ ನಾನು ಬಗ್ಗವನು ಅಲ್ಲ, ಜಗ್ಗವನು ಅಲ್ಲ. ನೀವು ಎಷ್ಟೇ ಕೂಗಾಟ ಮಾಡಿದ್ರು ಕೂಡ ಬಗ್ಗಲ್ಲ, ಜಗ್ಗಲ್ಲ. ನನಗೂ ಕೂಗಕ್ ಬರ್ತದೆ, ನಿಮ್ಮಲ್ಲಿ ಹತ್ರಷ್ಟು ಕೂಗ್ತೀನಿ. ನಾನು ಬೇಕಾದ್ರೆ ನಿಮ್ಮ ಹತ್ರಷ್ಟು ಕೂಗ್ತೀನಿ. ನಾನು ಇವ್ರ ಕಂಡ್ರೆ ಎದುರ್ಕತ್ತೀರಾ? ಬಿಜೆಪಿ ಅವ್ರ ಕಂಡ್ರೆ ಎದುರ್ಕತ್ತೀರಾ? ನಮ್ಮ ಹೋರಾಟವೇ RSS ವಿರುದ್ಧ, ನಮ್ಮ ಹೋರಾಟವೇ ಬಿಜೆಪಿ ವಿರುದ್ಧ. ನಾವು ಯಾವತ್ತೂ ಕೂಡ ಎದುರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ವೇ ಇಲ್ಲ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ತಂದುಕೊಟ್ಟಿದ್ರಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಕಾಂಗ್ರೆಸ್ ಪಕ್ಷ ಸಂವಿಧಾನ ಕೊಟ್ಟಿದ್ರಿಂದ ನೀವೆಲ್ಲ ಇಲ್ಲಿ ಬಂದು ಕೂತಿದ್ದೀರಿ. ಸಂವಿಧಾನ ಇಲ್ಲದೆ ಹೋದ್ರೆ ಪೂಜಾರ್ರೆ ನೀವು ಇರ್ಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ರವಿಕುಮಾರ್ ನೀವು ಇಲ್ಲಿ ಬರಕ್ ಸಾಧ್ಯನೇ ಆಯ್ತಿರ್ಲಿಲ್ಲ. ಸಂವಿಧಾನ ಕೊಟ್ಟಿದ್ರಿಂದ, ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ರಿಂದ ನಾನು ಈ ಜಾಗದಲ್ಲಿ ಕೂತಿರ್ಲಿಕ್ಕೆ ಸಾಧ್ಯ ಆಗ್ತದೆ, ನೀವು ಆ ಜಾಗದಲ್ಲಿ ಕೂತಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನವನ್ನ ಏನ್ ಹೇಳಿದ್ರು ನಿಮ್ ಸಾವರ್ಕರ್ ಏನ್ ಹೇಳಿದ್ರು? ಬಗ್ಗೆ ಒಂದ್ ನಿಮಿಷ ಸರ್, ಇಷ್ಟು ಮಂದಿ ಕೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.